ಆತ್ಮೀಯ ಜನಪದ ಸಿರಿ ವೀಕ್ಷಕರಿಗೆ ನಿಮ್ಮ ಜರಗನಹಳ್ಳಿ ಕಾಂತರಾಜು ಮಾಡುವ ನಮಸ್ಕಾರಗಳು. ಸ್ನೇಹಿತರೆ, ಇದೊಂದು ಶುಭ ಸುದ್ದಿಯನ್ನು ತಮ್ಮ ಮುಂದೆ ಹಂಚ್ಕೊಳ್ಳಿಕ್ಕೋಸ್ಕರ ನಿಮ್ಮ ಮುಂದೆ ಬಂದಿದ್ದೀನಿ ಸ್ನೇಹಿತರೆ. ಕಾರಣ ಏನಪ್ಪ ಅಂತಂದರೆ, ಇಲ್ಲಿಯ ತನಕ ಜಾನಪದ ಕಲಾ ಪ್ರಾಕಾರಗಳು ಅಥವಾ ಜಾನಪದ ಕಲಾವಿದರನ್ನು ನಾಡಿಗೆ ಪರಿಚಯ ಮಾಡ್ತಕ್ಕಂಥ ಕಾಯಕದಲ್ಲಿ ನಾವೆಲ್ಲ ಇದ್ವು ಸ್ನೇಹಿತರೆ. ಈಗ ನಮಗೊಂದು ಬಡ್ತಿಯ ಸಮಯ ಅಂತ ಕರಿಬೋದು ಈ ಸಂದರ್ಭವನ್ನು. ಏನಪ್ಪ ಅಂತಂದರೆ, ಹಿರಿಯ ರಂಗ ನಿರ್ದೇಶಕರು, ರಂಗಕರ್ಮಿಗಳು ಹಾಗೂ ಚಲನಚಿತ್ರ ನಿರ್ದೇಶಕರು ಆಗಿರ್ತಕ್ಕಂಥ ನಮ್ಮ ಬೆನಕ ಕಿಟ್ಟಿಯವರು, ಕೃಷ್ಣಮೂರ್ತಿ ಸರ್ ಅವರು, ಅವರ ನಿರ್ದೇಶನದ ಚಿರತೆ ಬಂತು ಚಿರತೆ ಎಂಬ ಶೀರ್ಷಿಕೆಯ ಅತ್ಯಂತ ಉತ್ತಮ ಸಾಮಾಜಿಕ ಸಂದೇಶವನ್ನು ಒಳಗೊಂಡಿರ್ತಕ್ಕಂಥ ಚಿರತೆ ಬಂತು ಚಿರತೆ ಸಿನಿಮಾದ ಒಂದಷ್ಟು ಪ್ರಮೋಷನಲ್ ವಿಡಿಯೋಗಳನ್ನು ಕೂಡ ಮಾಡಲಿಕ್ಕೆ ಇಡೀ ಚಿತ್ರತಂಡ, ನಟರು, ತಂತ್ರಜ್ಞರು, ನಿರ್ದೇಶಕರು, ಸಂಗೀತ ನಿರ್ದೇಶಕರು, ಛಾಯಾಗ್ರಾಹಕರು, ಸಂಕಲನಕಾರರು ಎಲ್ಲರೂ ಒಳಗೊಂಡಂತೆ ಇಡೀ ಚಿತ್ರತಂಡ ಜನಪದ ಸಿರಿ ಸ್ಟುಡಿಯೋಸ್ಗೆ ಬರ್ತಾ ಇದ್ದಾರೆ ಸ್ನೇಹಿತರೆ. ಹಾಗಾಗಿ ಇದೊಂದು ನಮಗೆ ಸಿನಿಮಾಗಳ ಪ್ರಮೋಷನ್ ಮಾಡಲಿಕ್ಕೆ, ಅಂದರೆ ಕನ್ನಡದ ಸದಭಿರುಚಿಯ ಚಿತ್ರಗಳು, ಸಮಾಜಕ್ಕೆ ಉತ್ತಮ ಸಂದೇಶವನ್ನು ಸಾರ್ತಕ್ಕಂಥ ಚಿತ್ರಗಳು ಹಾಗೂ ಸಾಮಾಜಿಕ ಪರಿಣಾಮವನ್ನು ಉಂಟು ಮಾಡತಕ್ಕಂಥ ಸಮಾಜದ ಓರೆಕೋರೆಗಳನ್ನು ತಮಗೆ ತೋರಿಸ್ತಕ್ಕಂಥ ಅತ್ಯುತ್ತಮ ಕನ್ನಡ ಚಿತ್ರಗಳ ಬಗ್ಗೆ ಮಾತಾಡಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದೆ ಸ್ನೇಹಿತರೆ. ಈ ಒಂದು ವಿಷಯಕ್ಕಾಗಿ ಚಿರತೆ ಬಂತು ಚಿರತೆ ಚಿತ್ರತಂಡಕ್ಕೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ನಿರ್ಮಾಪಕರಾದ ಜಗದೀಶ್ ಮಲ್ನಾಡ್ ಸರ್ ಅವ್ರಿಗೂ ಮತ್ತು ನಿರ್ದೇಶಕರಾಗಿರ್ತಕ್ಕಂಥ ಆತ್ಮೀಯ ಗುರುಗಳಾಗಿರ್ತಕ್ಕಂಥ ಬೆನಕ ಕಿಟ್ಟಿಯವ್ರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ, ಮುಂದಿನ ಸಂಚಿಕೆಗಳಲ್ಲಿ ಸ್ನೇಹಿತರೆ ಚಿರತೆ ಬಂತು ಚಿರತೆ ಸಿನಿಮಾದ ಎಲ್ಲ ವಿಮರ್ಶೆಗಳು ಹಾಗೂ ಅದರ ವಿವರಣೆಗಳನ್ನು ನಾವು ಮಾಡ್ತಾ ಹೋಗೋಣ. ಚಿತ್ರೀಕರಣ ಹೇಗಾಯಿತು, ಸಿನಿಮಾ ಕತೆ ಹೇಗೆ ಹುಟ್ಟಿತು ಮತ್ತು ಸಿನಿಮಾ ಬಿಡುಗಡೆ ಕಂಡಿದೆ, ಅದರ ಯಶಸ್ಸು ಯಾವ ಥರ ಆಗಿದೆ, ಎಲ್ಲದರ ವಿವರಣೆಗಳನ್ನು ನಿಮ್ಮ ಮುಂದೆ ಇರ್ತಕ್ಕಂಥ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ. ನನಗಂತೂ ತುಂಬ ಸಂತೋಷ ಇದೆ. ಯಾಕೆಂದರೆ ಪ್ರಾಮಾಣಿಕವಾಗಿ ಒಂದು ಕಸುಬನ್ನು ನಂಬಿಕೊಂಡು ದುಡಿತಕ್ಕಂಥ ಯುವ ಮನಸ್ಸುಗಳಿಗೆ ಈ ರೀತಿ ಹಿರಿಯರಾದವರು ಕೈ ಹಿಡಿದು ಬೆಂತಟ್ಟಿ ಇನ್ನೂ ಮೇಲ್ದರ್ಜೆಯ ಕೆಲಸಗಳನ್ನ ಮಾಡಿ ಅಂತ ಹೇಳಿ ದಾರಿ ತೋರಿಸಿದೆಯಲ್ಲ, ಇದು ನಿಜವಾಗ್ಲೂ ಒಂದು ಗುರು ಪರಂಪರೆಯನ್ನು ತೋರಿಸುತ್ತೆ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕವಾದ ಸ್ವಾಗತ. ಹಿರಿಯ ರಂಗ ನಿರ್ದೇಶಕರು ಹಾಗೂ ಚಿತ್ರ ನಿರ್ಮಾಪಕರಾಗಿರ್ತಕ್ಕಂಥ ಬೆನಕ ಕಿಟ್ಟಿರವರ ಬದುಕಿಗೆ ಹಾಗೂ ಚಿರತೆ ಬಂತು ಚಿರತೆ ಸಿನಿಮಾದ ಸಂಪೂರ್ಣ ವಿವರಗಳಿಗೆ ಸ್ನೇಹಿತರೆ. ಹಾಗಾದರೆ ತಡ ಮಾಡೋದು ಬೇಡ, ಬನ್ನಿ ನಿರ್ದೇಶಕರಾಗಿರ್ತಕ್ಕಂಥ ಬೆನಕ ಕಿಟ್ಟಿ ಸರ್ ಮನೆಗೆ ಹೋಗೋಣ. ಅವರ ಮನೆಯನ್ನು ತೋರಿಸ್ತೀನಿ, ಅವರ ಮನಸ್ಸನ್ನು ತೋರಿಸ್ತೀನಿ, ಹಾಗೆ ಅವರ ನಿರ್ದೇಶನದಲ್ಲಿ ಮೂಡಿ ಬಂದಿರತಕ್ಕಂಥ ಅತ್ಯುತ್ತಮ ಕನ್ನಡ ಚಲನಚಿತ್ರ ಚಿರತೆ ಬಂತು ಚಿರತೆ ಬಗ್ಗೆ ಕೂಡ ಮಾತಾಡಿಸ್ತೀನಿ ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ಜುಲೈ 26 ನಮ್ಮ ಬೆನಕ ಕಿಟ್ಟಿ ಸರ್ ಅವರ ಹುಟ್ಟುಹಬ್ಬ ಇದೆ. 78 ವರ್ಷಗಳನ್ನು ಸಂಪೂರ್ಣವಾಗಿ ಯಶಸ್ವಿಯಾಗಿ ಮುಗಿಸಿ 79ನೇ ವಸಂತಕ್ಕೆ ಕಾಲಿಡ್ತಾ ಇರ್ತಕ್ಕಂಥ ನಿರ್ದೇಶಕರಾಗಿರ್ತಕ್ಕಂಥ ಬೆನಕ ಕಿಟ್ಟಿ ಸರ್ ಅವರು ಇನ್ನೂ ಅನೇಕ ಚಿತ್ರಗಳನ್ನ ಮಾಡಲಿ, ಅವರ ಬೃಹದಾಕಾರವಾಗಿರ್ತಕ್ಕಂಥ ಅವರ ಜ್ಞಾನವನ್ನು, ರಂಗಜ್ಞಾನವನ್ನು ಅಥವಾ ಸಿನಿಮಾ ಜ್ಞಾನವನ್ನು ನಮ್ಮಂಥ ಕಿರಿಯರಿಗೆ ಇನ್ನೂ ಹಂಚುವಂಥ ಕೆಲಸವನ್ನು ಮಾಡಲಿ ಅಂತ ಅವರಿಗೆ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ, ಜನಪದ ದೇವರು ಅವರಿಗೆ ಇನ್ನೂ ಉತ್ತಮವಾದ ಆರೋಗ್ಯವನ್ನು ಕೊಡಲಿ, ಇನ್ನೂ 100 ಕಾಲ ನಮ್ಮೊಟ್ಟಿಗೆ ಬಾಳ್ತಕ್ಕಂಥ ಒಂದು ಅವಕಾಶವನ್ನು ಕರುಣಿಸಲಿ ಅಂತ ಹೇಳ್ತಾ, ಸರ್ ಹ್ಯಾಪಿ ಬರ್ಡೇ ಸರ್, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ನಾಡನ್ನು ಕಟ್ಟೋಣ, ಕಾಡನ್ನು ಬೆಳೆಸೋಣ, ಮಾನವರಾಗೋಣ. ಬನ್ನಿ ಎಲ್ಲ ನಮ್ಮ ಮನೆ ನೋಡೋಣ. ಕೆಳಗಡೆ ಒಂದು ಬೆಡ್ರೂಮ್ ಇದೆ, ಇಲ್ಲಿ ಮೇಲ್ಗಡೆ ಇದು ಮಾಸ್ಟರ್ ಬೆಡ್ರೂಮು. ಇದು ಮಾಸ್ಟರ್ ಬೆಡ್ರೂಮು, ಅದು ಅಟ್ಯಾಚ್ಡ್ ಬಾತ್ರೂಮ್.
ಇದೊಂದು ಇದು ಸಿಟ್ಔಟು. ಅಂದರೆ ಇದನ್ನು ಪ್ರಾಜೆಕ್ಟ್ ಆಫೀಸ್ ಅಂತ ಮಾಡ್ಕೊಂಡಿದ್ದು. ಈ ಕಡೆ ಹಿಂದೆ ಎಂಟ್ರೆನ್ಸ್ ಇದೆ ಮೇಲ್ಗಡೆ, ಈಗ ಕೆಳಗಡೆ ಮಾಡಿ ಇಲ್ಲಿ ಬಾಲ್ಕನಿ. ಒಳ್ಳೆ ಗ್ರೀನ್ರಿ, ವೆಂಟಿಲೇಷನ್ನು ಎಲ್ಲ ಚೆನ್ನಾಗಿದೆ. ಈಗ ಸದ್ಯಕ್ಕೆ ಪರ್ಮನೆಂಟ್ ಬಂದರೆ ನಮ್ಮ ಪ್ರಾಜೆಕ್ಟ್ ಶುರು ಆದಾಗ ಓಪನ್ ಮಾಡಿ. ಇದೊಂದು ರೂಮು. ಯಾರೂ ಇರಲ್ಲ, ಸುಮ್ಮನೆ ವೇಸ್ಟು, ಕಟ್ಟಿರೋದೇ ವೇಸ್ಟ್. ಈಗ ಏನು ಮಾಡ್ತೀರಿ ಮೇಲೆ ಬಾಡಿಗೆ ಕೊಡೋ ಥರನೂ ಕಟ್ಟಿಲ್ಲ, ಬಾಡಿಗೆ ಕೊಡೋ ಥರನೂ ಕಟ್ಟಿಲ್ಲ. ಇದು ನಮ್ಮ ಹಳ್ಳಿಯ ಮಗಳು. ಅಟ್ಲೀಸ್ಟ್ ಒಂದು ಬಾಡಿಗೆ ಕೊಟ್ಟಿದ್ರಿಂದ 23,000 ದುಡ್ದಿರೋದು. ಅದಲ್ಲದೆ ನಮ್ಮ ಮಗಳೆಲ್ಲ ಯಾರು ನಮ್ಮ ಪ್ರಿಮಿಸಿಸಲ್ಲಿ ಯಾರು ಹೊರಗಿನವ್ರು ಇರಬಾರ್ದು, ಏನೇನೋ ರೂಲ್ಸ್ಗಳು. ಮೇಲ್ಗಡೆ ಅದೇ ಒಂದು ನನ್ನ ಮಗಳ ರೂಮು. ಅವಳು ಬಂದರೆ ಯಾವಾಗಲೂ ಪರ್ಮನೆಂಟು. ಇದು ನಮ್ಮ ಅಳಿಯ ಮಗಳು ಬಂದರೆ ಅವ್ರ ಪರ್ಮನೆಂಟ್. ಇದು ಹೊರಗಡೆ ಬಾಲ್ಕನಿ. ಇಲ್ಲಿ ಒಳಗಡೆಯಿಂದಲೂ ಇದೆ, ಹೊರಗಡೆಯಿಂದಲೂ ಇದೆ. ಇದು ಒಳಗಡೆ ಇರೋದು ನಾವು ಮಾತ್ರ ಯೂಸ್ ಮಾಡ್ತೀವಿ. ಅಲ್ಲೊಂದು ಹೋಮ್ ಥಿಯೇಟ್ರ್ ಇದೆ. ಆ ಸಿನಿಮಾ ಗಿನ್ಮಾ ನೋಡಬೇಕಾದ್ರೆ ಈ ಕಡೆಯಿಂದ ಹೋಗೋದು. ಜನರಲಿ ಎಲ್ಲರೂ ಬಂದು ಮೀಟ್ ಗೀಟ್ ಮಾಡೋಕ್ಕೆ ಬರ್ತಾರಲ್ಲ, ಅವರೆಲ್ಲ ಹೊರಗಡೆಯಿಂದ ಬರೋದು. ನಾವು ಮುಂದುಗಡೆಯಿಂದ ಬರೋಣ. ಬನ್ನಿ. ಆ ಕಾರ್ನರಿಂದ ನೋಡಿದ್ರೆ ಮನೆ ಭಾಳ ಸೂಪರ್ಬ್ ವ್ಯೂ. ಬನ್ನಿ. ನೀವು ಇದು ಕೊಟ್ಟರೆ ಈ ಜಾಗಕ್ಕೆ ಫಿಕ್ಸ್ ಮಾಡಿಸ್ಬಿಡ್ತೀನಿ. ಬನ್ನಿ. ಇವಳು ನನ್ನ ಮಗಳು. ಇವಳು ಮಾಡ್ಲಿಂಗ್ ಎಲ್ಲ ಮಾಡ್ತಿದ್ಲು ಇಲ್ಲಿದ್ದಾಗ. ಅವಳಿಗೆ ಇಬ್ಬರು ಇದು ಮಕ್ಕಳು. ಇವರು ಕೆನಡಾದಲ್ಲಿ ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡ್ತಾಯಿದ್ದಾರೆ. ಟ್ವಿನ್ಸು ಐಡೆಂಟಿಕಲ್ ಟ್ವಿನ್ಸ್, ಇಬ್ಬರು ಹೆಣ್ಮಕ್ಳು. ಇದು ನಮ್ಮ ಹೋಮ್ ಥಿಯೇಟರ್. ನೋಡಿ, ಅಲ್ಲೊಂದು ಫೋಟೋ ಇದೆ ನಂದು. ಬನ್ನಿ. ಇಲ್ಲಿ ನಾವೆಲ್ಲ ಒಳ್ಳೊಳ್ಳೆ ಫಿಲ್ಮ್ಸ್ ತಗೊಂಬಂದು ಹಾಕ್ಕೊಂಡು ನೋಡಿ ಎಲ್ಲರೂ ಅದ್ರ ಬಗ್ಗೆ ಇದು ಡಿಸ್ಕಷನ್ನು. ಕುಟುಂಬ, ಫ್ರೆಂಡ್ಸು, ಕುಟುಂಬದವ್ರಿಗೆಲ್ಲ ಇದೆಲ್ಲ ಗೊತ್ತಾಗುತ್ತೆ. ನಾವೆಲ್ಲ ಇದು ಕ್ಲಾಸಿಕ್ ಫಿಲ್ಮ್ಸ್ ತರ್ತೀವಲ್ಲ, ಫ್ರೆಂಚು, ರೋಮ್, ಜರ್ಮನ್ನು, ಆ ಥರ ಫಾರಿನ್ ಫಿಲ್ಮ್ಸ್ ಎಲ್ಲ ತೊಗೊಂಬಂದು ಇಲ್ಲಿ ನೋಡೋದು. ಮತ್ತು ನಮ್ಮ ದೇಶದ್ದೇ ಆದಂಥ ಮರಾಠಿ, ಬೆಂಗಾಲಿ ಫಿಲ್ಮ್ಸ್ ಭಾಳ ಚೆನ್ನಾಗಿ ಬರುತ್ತೆ. ಮಲಯಾಳಮ್ಮು, ಬೆಂಗಾಲಿ ಅವೆಲ್ಲ ಹಾಕ್ಕೊಂಡು ಪಕ್ಕಾ ಸೌಂಡ್ ಪ್ರೂಫು, AC
ಇಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲ ಕೂತ್ಕೊಂಡು ನೋಡಿ ಆ ಸಿನಿಮಾ ಬಗ್ಗೆ ಡಿಸ್ಕಸ್ ಮಾಡಿ ಹಾಗೆ ಪಾರ್ಟಿ ಗೊತ್ತಲ್ಲ ಹಾಡು ಆಸೆ ಅದೆಲ್ಲ ಆವಾಗ ನಡೀತಾ ಇರುತ್ತೆ ಅಂತ ಇಟ್ಕೊಳ್ಳಿ. ಅಂದರೆ ನಮ್ಮ ಗುರುಗಳು ಅಯ್ಯೋ ಏನು ಹಿಂಗಂತೀರಿ, ಅವರೆಲ್ಲ ನಮಗೆ ಭಾಳ ಬೇಕಾದವರು. ನಾನು ಕರೆದು ಸನ್ಮಾನ ಮಾಡಿದ್ರು ಅಲ್ಲಿ ಆಳ್ವಾಸಲ್ಲಿ. ಹಾಂ, ಮೂಡುಬಿದ್ರೆ ಮೋಹನ್ ಆಳ್ವ ಅವರು ಭಾಳ ಹಿಂದೆನೇ 2006 ನಾನು ಕರೆದು ಇದೆಲ್ಲ ಮಾಡಿ. ಯೂಟ್ಯೂಬ್ ಪ್ರೇಕ್ಷಕರೇ, ಇದು ನನ್ನ ಕರ್ಮಭೂಮಿ, ನನ್ನ ಆಫೀಸು, ನಾನು ಬರೆಯುವಂಥ ಸ್ಕ್ರಿಪ್ಟ್ಗಳು ಅದು ಇದು ಎಲ್ಲನೂ ಇಲ್ಲಿ ಮಾಡ್ತೀನಿ. ನನ್ನ ಕೈಲಾದಷ್ಟು ದಿವಸನೂ ನಾನು ಮಾಡ್ತೀನಿ. ಏನೋ ಈ ಜನಪದ ಸಿರಿ ಕಾಂತರಾಜ್ ಅವರು ನಮ್ಮ ಬಗ್ಗೆ ಏನೋ ಒಂದು ಸಣ್ಣ ಇದು ಮಾಡಿದ್ದಾರೆ, ಇಂಟರ್ವ್ಯೂ ಮಾಡಿದ್ದಾರೆ. ಅದನ್ನು ದಯವಿಟ್ಟು ತಾವೆಲ್ಲ ನೋಡಬೇಕು. ಬರೀ ನೋಡೋದು ಅಷ್ಟೇ ಅಲ್ಲ, ಸಬ್ಸ್ಕ್ರೈಬ್ ಮಾಡಬೇಕು, ಲೈಕ್ ಮಾಡಬೇಕು, ಏನೇನು ಮಾಡೋಕ್ಕೆ ಸಾಧ್ಯ ಇದೆಯೋ ಎಲ್ಲ ಮಾಡಿ ನಮ್ಮನ್ನು ಆ ಚಾನಲ್ನ ಅಂದರೆ ಜನಪದ ಸಿರಿ ಚಾನಲ್ಲು ಉತ್ತುಂಗಕ್ಕೆ ಹೋಗಬೇಕು. ಆ ರೀತಿ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ. ನೋಡಿ, ನಿಮ್ಮಿಂದ ದಾಡಿ ನಮಗೆ ಕೇಕ್ ಕಟಿಂಗ್ ಆಯಿತು. ಓಹೋ, ಇದೆಲ್ಲ ಕಟ್ ಮಾಡ್ಬೇಕಾ? ನಾವು ತಿನ್ನಂಗಿಲ್ವಲ್ಲ. ಸ್ವಲ್ಪ ತಗೊಳ್ಳಿ ಇವತ್ತು. ಸ್ವಲ್ಪ ಸರ್, ಹ್ಯಾಪಿ ಬರ್ಡೇ ಸರ್. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲೋ ಜೋಗಪ್ಪ ನಿನ್ನ ರಮಾನೆ, ಎಲ್ಲೋ ಜೋಗಪ್ಪ ನಿನ್ನ ಸ್ಥಳಮಾನೆ.